ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಕನ್ಯಾ ರಾಶಿಯವ್ರದ್ದು ಮಾರ್ಚ್ ಮಂತ್ ಟ್ಯಾರೋ ಕಾರ್ಡ್ ರೀಡಿಂಗ್ನ ಮಾಡೋಣ. ಸೊ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ವೀಡಿಯೋಸ್ನ ನೋಡ್ತೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಯರ್ಲಿ ರೀಡಿಂಗ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ನೀವು ನೋಡಿಲ್ಲ ಅಂದರೆ ನೋಡ್ಬೋದು ಅಂತಲೂ ಹೇಳ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ಟ್ಯಾರೋ ಕಾರ್ಡ್ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಫೈನಾನ್ಸಸ್ ರಿಲೇಟೆಡು, ರಿಲೇಷನ್ಶಿಪ್ ರಿಲೇಟೆಡ್, ಹೆಲ್ತ್ ಆ್ಯಂಡ್ ಬಿಸ್ನೆಸ್ ರಿಲೇಟೆಡ್ ಮೆಸೇಜಸ್ ಇರುತ್ತೆ ಅಂತ ಹೇಳ್ತೀನಿ. ಮತ್ತು ಕೊನೆಯಲ್ಲಿ ಇಂಪಾರ್ಟೆಂಟ್ ಡೇಟ್ಸು ಮತ್ತು ಟೈಮಿಂಗ್ ಇವೆಂಟ್ಸ್ನ ನೋಡೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಎಂಪರರ್ ಕಾರ್ಡ್ ಬಂದಿದೆ, ಸೊ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಫೈನಲ್ ಡಿಸಿಷನ್ ಬರೋ ಟೈಮು ಇದು ಮಾರ್ಚ್ ಮಂತಲ್ಲಿ ಇರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಸೊ ಇಲ್ಲಿ ಕೊನೆಯದಾಗಿ ಏನೋ ಒಂದು ನಿಮ್ಮ ಲೈಫಲ್ಲಿ ಬದಲಾವಣೆ ಆಗೋದಿದೆ ಅಂತ ಹೇಳ್ತೀನಿ. ಅಂದರೆ ಇದು ಹೇಗಂದರೆ, ನೀವು ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಒಂದು ಕೋರ್ಟಲ್ಲಿ ಒಂದು ಕೇಸ್ ಇದೆ ಅಂತ ಅಂದ್ಕೊಳ್ಳಿ. ಆ ಕೇಸಲ್ಲಿ ಹಿಯರಿಂಗ್ಸ್ ಎಲ್ಲ ಆದಮೇಲೆ ಕೊನೆಯಲ್ಲಿ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಅಂತ ಆಗುತ್ತೆ. ಸೊ ಆ ಥರ ನಿಮ್ಮ ಲೈಫಲ್ಲಿ ಯೂನಿವರ್ಸು ಕೊನೆಯದಾಗಿ ನಿಮ್ಮ ಪ್ರಯತ್ನ ಇರ್ಬೋದು, ನಿಮ್ಮ ಕಷ್ಟ ಇರ್ಬೋದು, ಯಾವುದೇ ಒಂದು ವಿಷಯ, ಯಾವುದೇ ಒಂದು ಏರಿಯಾ ಆಫ್ ಲೈಫಲ್ಲಿ ಯೂನಿವರ್ಸ್ ನಿಮಗೆ ಜಡ್ಜ್ಮೆಂಟ್ನ ಕೊಡ್ತಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ರೀಬರ್ತ್ ಸಿಚುವೇಶನ್ ಇರ್ಬೋದು ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ಕಾರ್ಡ್ ಮೇಲೆ ಯು ಹ್ಯಾವ್ ಅಚೀವ್ಡ್ ಎ ಲೆವೆಲ್ ಆಫ್ ಕ್ಲಾರಿಟಿ ಆ್ಯಂಡ್ ಕಂಪೋಷರ್ ದಟ್ ಅಲೌಸ್ ಯು ಟು ಕಾಮ್ಲಿ ಎವ್ಯಾಲ್ಯೂಯೇಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಚಾಯ್ಸಸ್ ಇನ್ ಆರ್ಡರ್ ಟು ಮೇಕ್ ಪಾಸಿಟಿವ್ ಡಿಸಿಷನ್ಸ್. ಸೊ ನಿಮ್ಮ ಲೈಫಲ್ಲಿ ಕೊನೆಯದಾಗಿ ಏನೋ ಒಂದು ಬದಲಾವಣೆ ಆಗೋದಿದೆ ಅಂತ ಹೇಳ್ತೀನಿ. ಸೊ ಇದು ಒಂದು ಮೇಜರ್ ಲೆವೆಲಲ್ಲಿ ಬದಲಾವಣೆ ಕೂಡ ಆಗಿರ್ಬೋದು ಫ್ರೆಂಡ್ಸ್. ಸೊ ಯಾವುದೋ ಒಂದು ಏರಿಯಾ ಆಫ್ ಲೈಫಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ, ಇಲ್ಲಾಂದರೆ ನೀವು ಯಾವುದೋ ಒಂದು ವಿಷಯದಿಂದ ತುಂಬ ಒದ್ದಾಡ್ತಿದ್ರೆ ತುಂಬ ದಿನಗಳಿಂದ, ಅದರಿಂದ ಹೊರಗೆ ಬರೋದಕ್ಕೆ ಒಂದು ದೊಡ್ಡ ಅವಕಾಶ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಟೈಮ್ ತೊಗೋಬೋದು, ಯಾಕಂದರೆ ಇದು ದೊಡ್ಡ ಬದಲಾವಣೆ ಆಗಿರೋದ್ರಿಂದ. ಸೊ ನಿಮಗೆ ಈ ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಟೈಮ್ ತೊಗೊಬೋದು ನೀವು. ಇಲ್ಲಾಂದರೆ ಈ ಬದಲಾವಣೆ ಹೇಗೆ ಇಷ್ಟು ಪಾಸಿಟಿವ್ ಆಗಿ ಇಷ್ಟು ಬೇಗ ಆಯಿತು ಅಂತ ಆಶ್ಚರ್ಯನೂ ಆಗ್ಬೋದು ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಬಟ್ ಒಂದು ಹೊಸ ಬಿಗಿನಿಂಗ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಫುಲ್ ಕಾರ್ಡ್ ಬಂದಿದೆ. ಸೊ ಒಂದು ಜಡ್ಜ್ಮೆಂಟ್ ಆದಮೇಲೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ಅಂದರೆ ಇಷ್ಟು ದಿನದಿಂದ ನೀವು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿದ್ರೆ, ಇನ್ನು ಮುಂದೆ ನೀವು ಸ್ಟ್ರಗಲ್ ಮಾಡೋದಿಲ್ಲ ಅಂತ ಹೇಳ್ತೀನಿ. ಸೊ ಈ ಸ್ಟ್ರಗಲಿಂದ ಹೊರಗೆ ಬರೋದಕ್ಕೆ ನಿಮಗೊಂದು ದೊಡ್ಡ ಅವಕಾಶ ಸಿಗ್ಬೋದು ಅಂತ ಹೇಳ್ತೀನಿ ಲೈಫಲ್ಲಿ. ಕಿಂಗ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ನೀವು ಈ ರೀಡಿಂಗ್ನ ನೋಡ್ತಿರೋರು ತುಂಬ ಪಾಸಿಟಿವಾಗಿ ಥಿಂಕ್ ಮಾಡೋರು ಆಗಿರ್ಬೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ಈ 2-3 ಮಂತ್ಸಿಂದ ಲೈಫಲ್ಲಿ ಏನೋ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಅಂತ ಹೇಳ್ತೀನಿ. ಇಷ್ಟು ದಿನ ಮೇ ಬಿ ನೀವು ನನ್ನ ಲೈಫಲ್ಲಿ ಸ್ಟಕ್ ಆಗಿದ್ದೀನಿ ಅಂತ ಫೀಲ್ ಮಾಡ್ತಿರ್ಬೋದು ನೀವು. ಬಟ್ ಈಗ ಏನೋ ಒಂದು ಧೈರ್ಯ ಮಾಡ್ತೀರಾ, ಮಾರ್ಚಲ್ಲಿ ನಾನು ಈ ಸ್ಟಕ್ನೆಸ್ಸಿಂದ ಹೊರಗೆ ಬರಬೇಕು, ನನ್ನ ಲೈಫಲ್ಲಿ ನನಗೊಂದು ಕ್ಲಾರಿಟಿ ಬರಬೇಕು, ನನ್ನ ಲೈಫಲ್ಲಿ ಗ್ರೋ ಮಾಡಬೇಕು ಅಂತ ನೀವು ಪೀಸ್ ಆಫ್ ಮೈಂಡಿಂದ ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀರಾ ಫ್ರೆಂಡ್ಸ್. ಅಂದರೆ ಇಷ್ಟು ದಿನದಿಂದ ಬರೀ ಓವರ್ ಥಿಂಕ್ ಮಾಡಿದ್ದೇ ಆಯಿತು, ಈಗ ನನ್ನ ಲೈಫಲ್ಲಿ ಆ್ಯಕ್ಷನ್ ತೊಗೊಬೇಕು ಅಂತ ನಿಮಗೆ ಅನಿಸುತ್ತೆ ಅಂತ ಹೇಳ್ತೀನಿ. ಈ ಕಾರ್ಡ್ ಬಂದಿದೆ, ತೊಗೊತೀನಿ ಕಾರ್ಡ್ನ. ಸೊ ಕಮ್ ಟು ದ ಎಡ್ಜ್. ಸೊ ಫ್ರೆಂಡ್ಸ್, ಡೆಫಿನೆಟ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಇದೆ ಫ್ರೆಂಡ್ಸ್. ಯಾವುದೋ ಒಂದು ಮುಗಿಬೋದು, ಏನೋ ಒಂದು ಸಿಚುವೇಶನ್ ಲೈಫಲ್ಲಿ ಮುಕ್ತಾಯ ಆಗಿ ಒಂದು ಒಳ್ಳೆಯ ಅಧ್ಯಾಯ ಶುರುವಾಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಯಾಕೆ ಹೇಳ್ತಿದ್ದೀನಿ ಅಂದರೆ,
ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ವರ್ಲ್ಡ್ ಕಾರ್ಡ್ ಬಂದಿದೆ, ಕಮ್ ಟು ಎಡ್ಜ್ ಕಾರ್ಡ್ ಬಂದಿದೆ. ನಾನು ಆಗಲೇ ಹೇಳ್ದಂಗೆ ಜಡ್ಜ್ಮೆಂಟ್ ಅಂದರೆ ಕೊನೆಯದಾಗಿ ಏನೋ ಒಂದು ನಿರ್ಧಾರ ಆಗೋದಿದೆ. ವರ್ಲ್ಡ್ ಕಾರ್ಡ್ ಅಂದರೆ ಈಗ ಈ ವರ್ಲ್ಡ್ ಕಾರ್ಡ್ ಅಂದರೆ ಸರ್ಕ್ಯುಲರ್ ಮೂಮೆಂಟ್ ಅಂತ ಫ್ರೆಂಡ್ಸ್. ಯಾವುದೋ ಒಂದು ಸೈಕಲ್ಲು ನಿಮ್ಮ ಲೈಫಲ್ಲಿ ಎಂಡ್ ಆಗಿ ಯಾವುದೋ ಒಂದು ಹೊಸ ಅಧ್ಯಾಯ ಶುರುವಾಗೋದಿದೆ ಅಂತ ಹೇಳ್ತೀನಿ. 10 ನಂಬರು ಕಂಪ್ಲೀಷನ್ ಅಂತ ಹೇಳ್ತೀವಿ, ಹಾಗಾಗಿ ಕಂಪ್ಲೀಷನ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಕಮ್ ಟು ದ ಎಡ್ಜ್ ಅಂತ ಇದೆ. ಅಂದರೆ ಈ ಪರ್ಸನ್ ನೋಡಿ ಇಲ್ಲಿ ಕೊನೆಯ ಹಂತದಲ್ಲಿದ್ದಾರೆ. ಈ ಕೊನೆಯ ಹಂತದಿಂದ ಅವರು ಅಂದರೆ ಏನೋ ಒಂದು ಬದಲಾವಣೆ ಇದೆ, ಕೊನೆಗೆ ಬಂದಿದೆ, ಮುಕ್ತಾಯ ಆಗೋ ಹಂತಕ್ಕೆ ಬಂದಿದೆ ಅಂತ ಹೇಳ್ತೀನಿ. ಸೊ ಕಮ್ ಟು ದ ಎಡ್ಜ್ ಅಂತ ಹೇಳ್ತೀನಿ. ಬಟ್ ಈ ಕೊನೆಯಲ್ಲೂ ಈ ಅಧ್ಯಾಯದ ಮುಕ್ತಾಯದಲ್ಲಿನೂ ನಿಮಗೆ ಏನೂ ತೊಂದರೆ ಆಗ್ದಿರ ಯೂನಿವರ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಬೇಕು ಫ್ರೆಂಡ್ಸ್ ನೀವು. ಯಾಕಂದರೆ ಇಲ್ಲಿ ನೋಡ್ಬೋದು ಈ ಪರ್ಸನ್ನು ಇಲ್ಲಿಂದ ಕೆಳಗೆ ಬಿದ್ದರೆ ಏನಾಗುತ್ತೆ ಅಂತ ಓವರ್ ಥಿಂಕ್ ಮಾಡ್ದಿರ ಲೈಫ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ನಾನು ಕೆಳಗಡೆ ಬೀಳಲ್ಲ, ಕೆಳಗಡೆ ಬಿದ್ದರೂ ಯೂನಿವರ್ಸ್ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹ್ಯಾಪಿಯಾಗಿ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಲೈಫಲ್ಲಿ ಯಾವ ಅಧ್ಯಾಯ ಮುಕ್ತಾಯ ಆಗ್ತಿದೆ, ಯಾವುದು ಮತ್ತೆ ಹೊಸದಾಗಿ ನಿಮ್ಮ ಲೈಫಲ್ಲಿ ಅವಕಾಶ ಸಿಗ್ತಿದೆ ಅಲ್ಲ, ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ಫೈನಾನ್ಸಸ್ ರಿಲೇಟೆಡ್ ಆಗಿಯೂ ಇರ್ಬೋದು. ತುಂಬ ದಿನದಿಂದ ನೀವು ಆ್ಯಕ್ಷನ್ನೇ ತೊಗೊಂಡಿರಾ ಇದ್ದಿರ್ಬೋದು. ಸೊ ಇಲ್ಲ ನಾನು ಏನಾದರೂ ಮಾಡಲೇಬೇಕು ಅಂತ ದೊಡ್ಡದಾಗಿ ಅಂದರೆ ನಿಮಗೆ ಯೋಚನೆ ಮಾಡಿ ಬೋರ್ ಆಗಿರ್ಬೋದು, ನನ್ನ ಲೈಫಲ್ಲಿ ಏನೂ ಸರಿ ಇಲ್ಲ ಅಂತ. ಸೊ ಇವಾಗ ಯೂನಿವರ್ಸ್ ನಿಮ್ಮನ್ನು ಪುಷ್ ಮಾಡ್ತಾರೆ ಫ್ರೆಂಡ್ಸ್, ಅವಕಾಶನ ಉಪಯೋಗಿಸ್ಕೊಳ್ಳೋದಕ್ಕೆ. ಇದು ಯಾವುದೋ ಒಂದು ರೀತಿಯಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಹರ್ಟ್ ಮಾಡೋದ್ರಿಂದ ನಿಮಗೆ ನಾನೇನೋ ಮಾಡಲೇಬೇಕು ಅಂತ ಛಲ ಬರ್ಬೋದು. ಇಲ್ಲಾಂದರೆ ಯಾವುದೋ ಒಂದು ನೆಗೆಟಿವ್ ಸಿಚುವೇಶನ್, ನೆಗೆಟಿವ್ ಪರ್ಸನ್ನಿಂದ ಟ್ರಿಗರ್ ಆಗಿ ನೀವು ಆ್ಯಕ್ಷನ್ ತೊಗೊಳೋ ತರಹ ಆಗ್ಬೋದು ನಿಮ್ಮ ಲೈಫಲ್ಲಿ. ಫೈನಾನ್ಸಸ್ ರಿಲೇಟೆಡು ಇಲ್ಲ ರಿಲೇಷನ್ಶಿಪ್ ರಿಲೇಟೆಡ್ ಅಂತ ಹೇಳ್ತೀನಿ. ಸೊ ಇನ್ನೂ ಕೆಲವೊಬ್ಬರು ಯಾರಾದರೂ ರಿಲೇಷನ್ಶಿಪ್ ರೀಡಿಂಗ್ಸ್ನ ನೋಡ್ತಿದ್ರೆ ಸಿಂಗಲ್ ಇರೋರಿಗೆ ನೀವು ನಿಮ್ಮ ಪಾರ್ಟ್ನರ್ನ ಮೀಟ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಆಲ್ರೆಡಿ ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಹಾರ್ಟ್ ಬ್ರೇಕು ಮತ್ತು ಪೇಯ್ನು ಮತ್ತು ಸೆಪ್ರೇಷನ್ ಇದೆ ಲೈಫಲ್ಲಿ ಅಂತ ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲಿ. ಅಂಥವರಿಗೂ ನಿಮ್ಮ ಲೈಫಲ್ಲಿ ಹೊಸ ಪರ್ಸನ್ ಬಂದು ನಿಮ್ಮ ಲೈಫಲ್ಲಿ ಹೊಸ ಬಿಗಿನಿಂಗ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಹ್ಯಾಪಿ ಕಾರ್ಡ್ ಬಂದಿರೋದ್ರಿಂದ ಯಾವುದೇ ಬದಲಾವಣೆ ಆಗಲಿ, ಯಾವುದೇ ಚೇಂಜ್ ಆಗಲಿ, ಕೊನೆಯಲ್ಲಿ ನೀವು ಹ್ಯಾಪಿಯಾಗೇ ಇರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಕರಿಯರ್ಗೋಸ್ಕರ ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ, ಸೊ ನಿಮಗೆ ನಿಮ್ಮದೇ ಆದ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಆಪರ್ಚುನಿಟೀಸ್ ಕೊಡ್ತಾರೆ ಯೂನಿವರ್ಸ್ ಅಂತ ಹೇಳ್ತೀನಿ. ನೋಡಿ ಎಂಪರರ್ ಕಾರ್ಡ್ ಬಂದಿದೆ. ಸೊ ಎಂಪರರ್ ಕಾರ್ಡು ನಿಮ್ಮದೇ ಆದ ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು, ಇಲ್ಲಾಂದರೆ ನೀವೇನಾದರೂ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡಿದರೆ ನಿಮ್ಮ ಗೌರ್ಮೆಂಟ್ ಜಾಬು ಎಕ್ಸಾಮ್ ಕ್ಲಿಯರ್ ಆಗೋ ಚಾನ್ಸಸ್ ಇರ್ಬೋದು. ಸೊ ಒಟ್ಟಿನಲ್ಲಿ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಕ್ವಾಲಿಟೀಸು ನಿಮ್ಮಲ್ಲಿ ಮಾರ್ಚ್ ಮಂತಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಸೊ ಈ ಕ್ವಾಲಿಟೀಸ್ನ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇದ್ದಿರ್ಬೋದು, ಬಟ್ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ದೇ ಇರ್ಬೋದು ಈ ಕ್ವಾಲಿಟೀಸ್ನ. ಬಟ್ ಡೆಫಿನೆಟ್ಲಿ ಈ ಥರ ಕ್ವಾಲಿಟೀಸ್ ನಿಮ್ಮಲ್ಲಿದೆ ಅಂತ ನಿಮಗೆ ಇಷ್ಟು ದಿನ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಸ್ಟ್ರೆಂತು ಕರೇಜ್ ಏನಂತ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಸೊ ಕರಿಯರ್ ರಿಲೇಟೆಡಾಗಿ ನಿಮಗೆ ಪ್ರಮೋಷನ್ ಕೂಡ ಸಿಗ್ಬೋದು ಯಾರಾದರೂ ಈ ರೀಡಿಂಗ್ನ ನೋಡ್ತಿರೋರಿಗೆ ಅಂತ ಹೇಳ್ತೀನಿ. ಫೈನಾನ್ಸಸ್ ರಿಲೇಟೆಡ್ ನಾನು ಆಗಲೇ ಹೇಳ್ದಂಗೆ ಕೊನೆಗೆ ಬಂದು ನಿಂತಿದ್ದೀರಾ ಏನೋ ಒಂದು ಬದಲಾವಣೆಗೋಸ್ಕರ. ಆ ಬದಲಾವಣೆ ಯೂನಿವರ್ಸ್ ಕಡೆಯಿಂದನೂ ನಿಮಗೆ ಯೂನಿವರ್ಸ್ ನಿಮ್ಮನ್ನು ಗೈಡ್ ಮಾಡ್ತಿದ್ದಾರೆ, ಪುಷ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಮತ್ತು ಹೆಲ್ತ್ ರಿಲೇಟೆಡಾಗಿ ನೋಡೋದಾದರೆ, ಸೊ ನಿಮ್ಮ ಲೈಫಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮಾರ್ಚಲ್ಲಿ ಏನೂ ಇಲ್ಲ. ಬಟ್ ಮೆಂಟಲಿ ಸ್ವಲ್ಪ ನಿಮ್ಮ ಓವರ್ ಥಿಂಕಿಂಗ್ ಜಾಸ್ತಿ ಆಗ್ಬೋದು ಅಂತ ಹೇಳ್ತೀನಿ. ಬಟ್ ಓವರ್ ಥಿಂಕಿಂಗ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅಂದರೆ ಕೆಲವೊಂದು ಪರಿಸ್ಥಿತಿ, ಕೆಲವೊಂದು ಸಿಚುವೇಶನ್ನು ನಿಮ್ಮ ಪಾಸ್ಟೆಲ್ಲ ಆಗಿರೋದ್ರಿಂದ ಅದು ನಿಮ್ಮ ಮೈಂಡಲ್ಲಿ ಇರೋದು ಸ್ಟರ್ ಆಗ್ಬೋದು ಅಷ್ಟೇ, ಬಟ್ ಅದು ರಿಯಾಲಿಟಿ ಅಲ್ಲ. ಸೊ ಮೆಂಟಲಿ ಸ್ವಲ್ಪ ನೀವು ಕಷ್ಟಪಡ್ಬೋದು ಥಾಟ್ಸಿಂದ ಅಂತ ಹೇಳ್ತೀನಿ. ಸೊ ಅದು ಬಿಟ್ಟರೆ ಫಿಸಿಕಲಿ ನಿಮ್ಮ ಹೆಲ್ತ್ ರಿಲೇಟೆಡ್ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತೀನಿ ಮಾರ್ಚ್ ಮಂತಲ್ಲಿ.
ಮತ್ತು ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಿದ್ರೆ ನಾನು ಆಗಲೇ ಹೇಳ್ದಂಗೆ ನೀವು ಯಾವುದಾದ್ರೂ ಒಂದು ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡ್ಬೋದು. ಅಂದರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗ್ಬೋದು, ಇಲ್ಲಾಂದರೆ ನೀವು ಯಾವುದಾದ್ರೂ ಕೋರ್ಸ್ ಮಾಡ್ತಿದ್ರೆ ಆ ಕೋರ್ಸ್ ಕಂಪ್ಲೀಟ್ ಆಗಿ ಬೇರೆ ಏನಾದರೂ ನೀವು ಸ್ಟಡಿ ಮಾಡಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು, ಇಲ್ಲ ಫಾರಿನಲ್ಲಿ ಸ್ಟಡಿ ಮಾಡಬೇಕು, ಇಲ್ಲ ಫಾರಿನ್ ಟ್ರಾವೆಲ್ಸ್ ಮಾಡಬೇಕಂತ ಯಾರಾದರೂ ನೋಡ್ತಿದ್ರೆ ಸೊ ಮಾರ್ಚಲ್ಲಿ ನಿಮಗೆ ಆ ಥರದ ಅವಕಾಶಗಳು ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ಶಿವ ಮೆಸೇಜ್ ಏನಿದೆ ನಿಮಗೆ ಮಾರ್ಚ್ ಮಂತಲ್ಲಿ ಅಂತ ನೋಡೋಣ ಬನ್ನಿ. ಬ್ಲೆಸ್ಸಿಂಗ್ಸ್ ಆಫ್ ಶಿವ, ಗುಡ್ ಫಾರ್ಚ್ಯೂನ್. ನೋಡಿ ಫ್ರೆಂಡ್ಸ್, ನಾನು ಆಗಲೇ ನಿಮ್ಗೆ ಹೇಳಿದೆ, ಕೊನೆಯದಾಗಿ ಏನೋ ಒಂದು ಬದಲಾವಣೆ ಇದೆ, ಏನೋ ಒಂದು ಮುಕ್ತಾಯ ಇದೆ. ಮತ್ತು ಇಲ್ಲಿ ನೋಡ್ಬೋದು, ನಾನು ಆಗಲೇ ಹೇಳ್ದಂಗೆ ಹ್ಯಾಪಿ ಕಾರ್ಡ್ ಇದೆ ಅಂತ. ಸೊ ಇಲ್ಲಿ ನೋಡಿ, ಇನ್ನೊಂದು ಇಲ್ಲಿ ಲಾಕ್, ಇಲ್ಲಿ ನೋಡಿ ಲಾಕ್ ಇದೆ. ಆ್ಯಂಡ್ ಈ ಲಾಕ್ದು ಕೀ ಈ ಪರ್ಸನ್ ಕೈಯಲ್ಲಿದೆ. ಸೊ ಈ ಪರ್ಸನ್ನು ಇದನ್ನು ಓಪನ್ ಮಾಡಿ ಇದರಲ್ಲಿರೋ ವೆಲ್ತು ಮತ್ತು ಗುಡ್ ಫಾರ್ಚ್ಯೂನ್ನ ಓಪನ್ ಮಾಡ್ತಿದ್ದಾರೆ. ಸೊ ನೋಡಿ, ಶಿವ ಮೆಸೇಜ್ ಕೂಡ ಅದೇ ಇದೆ, ಬ್ಲೆಸ್ಸಿಂಗ್ಸ್ ಆಫ್ ಶಿವ, ಗಾಡ್ ಫಾರ್ಚ್ಯೂನ್. ಮೇ ದ ಬೆನೋವೆಲೆಂಟ್ ಬ್ಲೆಸ್ಸಿಂಗ್ಸ್ ಆಫ್ ಲಾರ್ಡ್ ಶಿವ ಕಂಟಿನ್ಯೂಲಿ illuminate your path. You are regarded as a cherished child of the divine deity, bestowed with his divine grace ಅಂತ ಇದೆ ಫ್ರೆಂಡ್ಸ್. ಸೊ ಡೆಫಿನೆಟ್ಲಿ ನಿಮಗೆ ಶಿವ ಮೆಸೇಜು ಮಾರ್ಚ್ ಮಂತಲ್ಲಿ ಗುಡ್ ಫಾರ್ಚ್ಯೂನ್ ಅಂತ ಇದೆ. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವು ಲಕ್ಕಿ ಅಂತ ನಿಮ್ಗೆ ಅನಿಸ್ಬೋದು ಫ್ರೆಂಡ್ಸ್. ಮಾರ್ಚ್ ಮಂತಲ್ಲಿ ಆ ಥರ ಕೆಲವೊಂದು ಇವೆಂಟ್ಸ್ ಅನಿಸ್ಬೋದು ನಿಮಗೆ. ಸೊ ಗುಡ್ ಫಾರ್ಚ್ಯೂನ್ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಒಂದೇ ಸರಿ ಮಾರ್ಚಲ್ಲಿ ನಿಮ್ಮ ಲೈಫಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳೋದಿಲ್ಲ, ಬಟ್ ಮಾರ್ಚ್ ಮಂತಿಂದ ಒಳ್ಳೇದು ನಿಮ್ಮ ಒಳ್ಳೆ ದಿನಗಳು ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವು ಈ ರೀಡಿಂಗ್ನ ಇಲ್ಲಿವರೆಗೂ ನೋಡ್ತಿದ್ರೆ ಸೊ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್, ಗುಡ್ ಫಾರ್ಚ್ಯೂನ್ ಇದೆ, ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀನಿ. ಸೊ ಪಾಸಿಟಿವ್ ಆಗೇ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ಯೂನಿವರ್ಸ್ ಮೆಸೇಜ್ ಏನಿದೆ ಮಾರ್ಚ್ ಮಂತಲ್ಲಿ ಅಂತ ನೋಡೋಣ ಬನ್ನಿ. ಹ್ಯಾವ್ ಫೇತ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ವಿಲ್ ಬಿ ಗೈಡೆಡ್ ಮೂವಿಂಗ್ ಫಾರ್ವರ್ಡ್. ನೋಡಿ ಫ್ರೆಂಡ್ಸ್, ಮತ್ತೆ ಬಿಲೀಫ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಬದಲಾವಣೆನ ಬಯಸಿದ್ರೆ ಲೈಫಲ್ಲಿ ಡೆಫಿನೆಟ್ಲಿ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ, ನಿಮ್ಮ ಲೈಫಲ್ಲಿ ಗೈಡ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಬದಲಾವಣೆ ಬೇಕು ಅಂತ ನಿಮಗೆ ಅನಿಸಿ ನೀವು ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಯೂನಿವರ್ಸ್ನ ಪ್ರೇ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೊಂದು ದಾರಿ ಸಿಗುತ್ತೆ ಮಾರ್ಚ್ ಮಂತಲ್ಲಿ ಅಂತ ಹೇಳ್ತೀನಿ. ಸೊ ಈಗ ಬುಕ್ ಆಫ್ ಆನ್ಸರ್ಸಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ ಬನ್ನಿ. ಸೊ ಇದು ಏನು ಮೆಸೇಜ್ ಬೇಕಾದರೂ ಆಗಿರ್ಬೋದು, ಇಲ್ಲ ಗೈಡೆನ್ಸ್ ಕೂಡ ಆಗಿರ್ಬೋದು. ಯು ವಿಲ್ ಹ್ಯಾವ್ ಟು ಕಾಂಪ್ರಮೈಸ್. ಸೊ ಫ್ರೆಂಡ್ಸ್, ಕೆಲವೊಂದು ವಿಚಾರದಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಬೇಕಾಗಿ ಬರ್ಬೋದು. ಅಂದರೆ ಕೆಲವೊಂದು ವಿಷಯಗಳು ಹೀಗೆ ಆಗಬೇಕು ಅಂತ ನೀವು ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಇಲ್ಲ ಅಂದ್ಕೊಂಡಿರ್ಬೋದು ನಿಮ್ಮ ಲೈಫಲ್ಲಿ. ಫಾರ್ ಎಕ್ಸಾಂಪಲ್, ನೀವು ನಾನು ಇದೇ ಬಿಸ್ನೆಸ್ ಮಾಡಬೇಕು, ನಾನು ಈ ಬಿಸ್ನೆಸ್ ಮಾಡಬೇಕಂದ್ರೆ ನನಗೆ ದುಡ್ಡು ಬೇಕು, ನನಗೆ ಈ ಪರ್ಸನ್ ದುಡ್ಡು ಕೊಟ್ಟರೆ ಮಾತ್ರನೇ ನಾನು ಈ ಬಿಸ್ನೆಸ್ ಮಾಡೋಕ್ಕಾಗೋದು, ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಪ್ರೆಸೆಂಟ್ಲಿ ಏನು ಅವಕಾಶ ಇದೆ ಅದನ್ನು ಉಪಯೋಗಿಸ್ಕೊಂಡು ಲೈಫಲ್ಲಿ ಗ್ರೋ ಆಗೋದಕ್ಕೆ ಟ್ರೈ ಮಾಡಿ. ಪ್ರೆಸೆಂಟ್ಲಿ ಏನಿದೆ ಅದರಿಂದ ಸ್ಟಾರ್ಟ್ ಮಾಡಿ. ಮುಂದೆ ನಿಮಗೆ ಕಷ್ಟ ಬಂದಾಗ ಇಲ್ಲ ಸಹಾಯ ಬೇಕಂದಾಗ ಯೂನಿವರ್ಸ್ ನಿಮಗೆ ನಿಮಗೆ ಹೆಲ್ಪ್ ಮಾಡೋ, ಸಪೋರ್ಟ್ ಮಾಡೋ ಪರ್ಸನ್ಸ್ನ ನಿಮ್ಮ ಲೈಫಲ್ಲಿ ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಕಾಂಪ್ರಮೈಸ್ ಮಾಡಬೇಕಾಗಿ ಬರ್ಬೋದು. ನೀವು ಅಂದ್ಕೊಂಡಿರೋ ರೀತಿ ಅಲ್ಲದೇ ಇದ್ದರೂ ಬಟ್ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮಾರ್ಚ್ ಮಂತಲ್ಲಿ. ಸೊ ಈಗ ಡೇಟ್ಸ್ ನೋಡೋಣ ಬನ್ನಿ. ಸೊ ಫೈನಾನ್ಸಸ್ ರಿಲೇಟೆಡ್ ಆಗಿ ನಿಮಗೆ ಏನಾದರೂ ಸ್ಟಾರ್ಟ್ ಮಾಡಬೇಕು, ಫೈನಾನ್ಸಸ್ಸು ಕರಿಯರ್ ರಿಲೇಟೆಡ್ ಆಗಿ, ಬಿಸ್ನೆಸ್ ರಿಲೇಟೆಡ್ ಆಗಿ ಅಂತ ಅದು ನೋಡೋದಾದರೆ ಏನು ಡೇಟ್ಸ್ ಬರುತ್ತೆ ಅಂತ ನೋಡೋಣ ಬನ್ನಿ. ವಿತಿನ್ 1 ವೀಕ್ ಅಂತ ಇದೆ. ಸೊ ಫ್ರೆಂಡ್ಸ್, ನೀವು ಈ ರೀಡಿಂಗ್ನ ಯಾವಾಗ ನೋಡ್ತಿದ್ದೀರಾ ಆವತ್ತಿಂದ 1 ವೀಕಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಫ್ರೆಂಡ್ಸ್. ಸೊ ಇದು ಯಾವುದೇ ಏರಿಯಾ ಆಫ್ ಲೈಫಲ್ಲಿ ಇರ್ಬೋದು.
ಇದು ಏನಾದರೂ ಚಿಕ್ಕ ಬದಲಾವಣೆನೂ ಆಗಿರ್ಬೋದು, ಬಟ್ ಈ ಬದಲಾವಣೆಯಿಂದ ನಿಮ್ಮ ಲೈಫಲ್ಲಿ ಚೇಂಜ್ ಆಗೋದಕ್ಕೆ ಶುರು ಆಗ್ಬೋದು ಫ್ರೆಂಡ್ಸ್, ಫೈನಾನ್ಸಸ್ ರಿಲೇಟೆಡ್ ಆಗಿ. ಸೊ ಫಾರ್ ಎಕ್ಸಾಂಪಲ್, ಯಾರಾದರೂ ಪರ್ಸನ್ ನಿಮ್ಮನ್ನು ನೆಗೆಟಿವ್ ಆಗಿ ಟ್ರಿಗರ್ ಮಾಡಿ ನೀವು ಫೈನಾನ್ಸಸ್ ಬಗ್ಗೆ ಸೀರಿಯಸ್ ಆಗಿ ಏನಾದರೂ ಶುರು ಮಾಡಲೂಬಹುದು. ಸೊ ಆ ಥರ ವಿತಿನ್ 1 ವೀಕ್ ಅಂತ ಹೇಳ್ತೀನಿ. ಸೊ ಈ ರೀಡಿಂಗ್ನ ನೋಡಿದಾಗಿಂದ 1 ವೀಕ್ ಒಳಗಡೆ ನಿಮಗೆ ಅಪರ್ಚುನಿಟೀಸು ಸಿಗೋದಕ್ಕೆ ಸ್ಟಾರ್ಟ್ ಆಗ್ಬೋದು, ಇಲ್ಲ ನಿಮ್ಮ ಮೈಂಡ್ ಸೆಟ್ಟೇ ಶಿಫ್ಟ್ ಆಗ್ಬೋದು ಅಂತ ಹೇಳ್ತೀನಿ. ಈಗ ರಿಲೇಷನ್ಶಿಪ್ಗೆ ಡೇಟ್ಸ್ ನೋಡೋಣ. ಸೊ ಇನ್ 17 ಡೇಸ್ ಅಂತ ಬಂದಿದೆ. ಸೊ ಮಾರ್ಚ್ 17th ಇಲ್ಲಾಂದರೆ ಮಾರ್ಚ್ 7th ಇಲ್ಲ 17 ದಿನಗಳಲ್ಲಿ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಏನಾದರೂ ಡಿಸಿಷನ್ಸ್ ತೊಗೊಬೇಕು ಅಂತ ನೀವು ಅಂದ್ಕೊಂಡಿದ್ರೆ ತೊಗೋಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇನ್ನೂ ಕೆಲವೊಬ್ಬರಿಗೆ ರಿಲೇಷನ್ಶಿಪ್ ಫೈನಾನ್ಸಸ್ ಬಿಟ್ಟು ಬೇರೆ ಯಾವುದಕ್ಕಾದರೂ ಇಂಪಾರ್ಟೆಂಟ್ ಡೇಟ್ಸ್ ಬೇಕು ಅಂತ ನೀವು ಅಂದ್ಕೊಳೋದಾದರೆ ಏನು ಡೇಟ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ಮಾರ್ಚ್ 6th, 15th ಆ್ಯಂಡ್ 24th. ಇನ್ಫ್ಯಾಕ್ಟ್ ಮಾರ್ಚ್ 26th ಕೂಡ ನಿಮಗೆ ಒಳ್ಳೆ ಟೈಮ್ ಇದೆ ಅಂತ ಹೇಳ್ತೀನಿ. ಸೊ ಈ ಡೇಟ್ಸ್ನ ಉಪಯೋಗಿಸ್ಕೋಬೋದು ನೀವು ಅಂತ ಹೇಳ್ತೀನಿ. ಸೊ ಈ ಡೇಟ್ಸ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಓವರಾಲ್ ನಿಮ್ಮ ರೀಡಿಂಗ್ ಆಗಿತ್ತು. ಸೊ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಮತ್ತು ನನ್ನ ಲೈಫಲ್ಲಿ ಒಂದು ಒಳ್ಳೆ ಬದಲಾವಣೆ ಬರ್ತಿದೆ ಅಂತ ನಂಬಿದ್ದೀನಿ, ಥ್ಯಾಂಕ್ ಯು ಫಾರ್ ದ ಗೈಡೆನ್ಸ್ ಅಂತ ಪ್ರೇ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವು ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ರೀಡಿಂಗ್ನ ಮಾಡ್ಬೋದು, ಬಟ್ ನೀವು ಆ ರೀಡಿಂಗ್ನ ನೀವು ಒಪ್ಕೊತೀರಾ ಮನಸಾರೆ, ಮತ್ತು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀರಾ ಅನ್ನೋವಾಗ ಅದರ ಇಂಪ್ಯಾಕ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.